ರಾಘವೇಂದ್ರ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇರೋದು. ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗಿದ್ದಾರೆ. ಇಡೀ ಶಿವಮೊಗ್ಗ ಮಲೆನಾಡು ಇವತ್ತು ಪ್ರಚಾರದ ಭರದಲ್ಲಿ ಸಾಗ್ತಾ ಇರೋದು. ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಸೇರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ರಾಘವೇಂದ್ರ. ವಿರೋಧ ಪಕ್ಷಗಳ ಆರೋಪ ಈ ದಿನದ ಜೋಕ್ ಅಂತ ಹೇಳಿ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಿದ್ದಾರಲ್ಲ, ಈ ಆರೋಪಕ್ಕೆ ರಾಘವೇಂದ್ರ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಅದು ಈ ದಿನದ ಜೋಕ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಡಿ ಬನ್ನಿ ಹೇಳ್ತೀನಿ. ಆ ಕಡೆಯಿಂದ ಮೆರವಣಿಗೆ ಸಾಗ್ತಾ ಇದೆ. ಮೆರವಣಿಗೆ ಸಾಗೋ ಮುಂಚೆ ಎಷ್ಟು ಜನ, ಇದು ಶಿವಮೊಗ್ಗದ ಶಿವಪ್ಪ ನಾಯಕ ಸರ್ಕಲ್. ಶಿವಪ್ಪ ನಾಯಕ ಸರ್ಕಲ್ ಅಲ್ಲಿ ನಾವಿದ್ದೇವೆ. ಶಿವಮೊಗ್ಗದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ನೋಡಿ, ಪ್ರತಿಯೊಬ್ಬರು ಕೂಡ ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು. ಇಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ, ಜೆಡಿಎಸ್ ಕಾರ್ಯಕರ್ತರು, ಈ ಕಡೆ ಬಿಜೆಪಿ ಕಾರ್ಯಕರ್ತರು ಇಬ್ಬರು ಕೂಡ ಒಟ್ಟಾಗಿ ಸೇರ್ಕೊಂಡು ಮೋದಿಯ ಸ್ಮರಣೆಯನ್ನ ಮಾಡ್ತಿದ್ದಾರೆ. ಮೋದಿಯ ಹೆಸರನ್ನ ಜಪಿಸ್ತಿದ್ದಾರೆ. ನಾವು ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳಿ ಒಂದ್ ನಿಮಿಷ. ಇವತ್ತು ನಾಮಿನೇಷನ್ ಫೈಲ್ ಆಗ್ತಾ ಇದೆ. ಬಿ.ವೈ. ರಾಘವೇಂದ್ರ ಅವರ ನಾಮಿನೇಷನ್ ಫೈಲ್ ಆಗ್ತಾ ಇದೆ. ಕುಮಾರಸ್ವಾಮಿ ಆಗಮಿಸ್ತಿದ್ದಾರೆ. ಏನ್ ಹೇಳ್ತೀರಾ? ರಾಘಣ್ಣ ಅವರು ಈ ಸಲ 2 ಲಕ್ಷ ಮತದಿಂದ ಜಾಸ್ತಿ ಗೆಲ್ತಾ ಇದ್ದಾರೆ. 2 ಲಕ್ಷ ಮತದಿಂದ ಜಾಸ್ತಿ ಗೆಲ್ತಾರೆ ಪಕ್ಕ. ರಾಘಣ್ಣ ಆಮೇಲೆ ಮೋದಿಯವರು ಪಕ್ಕ ಗೆಲ್ತಾರೆ. 2 ಲಕ್ಷ ಲೀಡ್ ಮೇಲೆ ಗೆಲ್ತಾರೆ. ಹಬ್ಬದ ವಾತಾವರಣ ಶಿವಮೊಗ್ಗದಲ್ಲಿ ಹಬ್ಬದ ವಾತಾವರಣ. ಬಿಜೆಪಿ 5 ಲಕ್ಷದಿಂದ ಗೆಲ್ಲುತ್ತೆ. ಶಿವಮೊಗ್ಗದಲ್ಲಿ ಹಬ್ಬದ ವಾತಾವರಣ. ರಾಘಣ್ಣ ಅವರು 2.5 ಲಕ್ಷದಲ್ಲಿ ಓಟಿನಲ್ಲಿ 2.5 ಲಕ್ಷದಲ್ಲಿ ವಿನ್ ಆಗುತ್ತಿದ್ದಾರೆ. ಜೈ ಶ್ರೀರಾಮ್. ದೇಶಕ್ಕೆ ಮೋದಿ, ಶಿವಮೊಗ್ಗಕ್ಕೆ ರಾಘಣ್ಣ. ನಮ್ ದೇಶಕ್ಕೆ ರಾಘಣ್ಣ ಯಾಕೆ ಬೇಕು ನಿಮ್ಗೆ? ನಮ್ ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಮಗೆ ರಾಘಣ್ಣ ಬೇಕೇ ಬೇಕು. ರಾಘಣ್ಣ ಇಡೀ ಶಿವಮೊಗ್ಗ ಡಿಸ್ಟಿಕ್ ಯಾವುದೇ ಪಕ್ಷ ನೋಡಿಲ್ಲ, ಕೆಲಸ ಮಾಡಿದ್ದಾರೆ. ಎಲ್ಲಾ ದೇವಸ್ಥಾನಗಳಿಗೂ ಹೇಳ್ಬೋದಾ ಏನೇನ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದಾ? ಹೇಳ್ಬೋದು ಸರ್. ಪ್ರತಿ ದೇವಸ್ಥಾನಕ್ಕೂ, ಸಮುದಾಯ ಭವನಕ್ಕೆ 25 ಲಕ್ಷ 30 ಲಕ್ಷ ಪ್ರತಿ ಕೋಟಿ ಖರ್ಚು ಮಾಡಿದ್ದಾರೆ. ಮತ್ತೆ ರೋಡ್ ಫ್ಲೇವರ್ ಮಾಡಿದ್ದಾರೆ. ಮತ್ತೆ ಶಿವಮೊಗ್ಗ ಇಡೀ ಮತ್ತೆ ವಿಮಾನ ನಿಲ್ದಾಣ ಅದು ಮಾಡಿಸಿದ್ದಾರೆ. ಮತ್ತೆ ಸಿಗಂದೂರು ತೂಗು ಸೇತುವೆ ಮಾಡಿದ್ದಾರೆ. ಇಡೀ ನಮ್ಮ ರಾಜ್ಯದಲ್ಲಿ ಇಡೀ MP ಯಾರು ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ನಮ್ಮ ರಾಘಣ್ಣ ಇಡೀ ರಾಜ್ಯಕ್ಕೆ ರಾಘಣ್ಣರೇ ಹೈಯೆಸ್ಟ್ ಅಮೌಂಟ್ ಅನುದಾನ ಬಿಡುಗಡೆ ಮಾಡಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟಿಗೆ ಮಾಡಿದ್ದಾರೆ ಸರ್. ಈಗ ಮೋದಿ ಅಂತ ಬಂದಾಗ ಏನ್ ಹೇಳ್ತೀರಾ ಸರ್? ಮೋದಿ ದೇಶಕ್ಕೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಹಿಂದುತ್ವ ಇರ್ಬೇಕಂದ್ರೆ ಮೋದಿ ಬೇಕು. ಮೋದಿ ಬಡ ಜನರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮಾಡಿದ್ದಾರೆ. ಎಲ್ಲರೂ ಸ್ವಂತ ಮನೇಲಿ ಇರ್ಬೇಕು ಅಂತೇಳಿ ಆವಾಸ್ ಯೋಜನೆ ಮಾಡಿದ್ದಾರೆ. ಬಡವರಿಗೆ ಪ್ರತಿಯೊಬ್ಬರು ಈಗ ಮನೆ ಕಟ್ಸ್ಕೊಂಡಿದ್ದಾರೆ. ಈ ಮನೆ RCC ಬಿಲ್ಡಿಂಗ್ ಕಟ್ಸಕ್ ಆಗ್ತಿರ್ಲಿಲ್ಲ. ಮೋದಿ ಕಡೆ ರಾಮ ಮಂದಿರ ಉದ್ಘಾಟನೆ ಮಾಡಿಸಿದ್ದಾರೆ. ಮೋದಿಗೆ ಇನ್ನೇನ್ ಬೇಕು ಸರ್? ಮೋದಿಜಿ ಬೇಕು. ನಮ್ಮ ದೇಶದ ಆಸ್ತಿ ಮೋದಿ ಏನ್ ಮಾಡಿಲ್ಲ ಅಂತ ಹೇಳಿ. ಆಕ್ಚುಲಿ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಅವ್ರಿಗೆ ತಿಲಕ್ ಅಂದ್ರೆ ಆಗೋದಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಗೀತಾ ಅವ್ರು ಏನಿದ್ದಾರೆ, ಅವ್ರು 5 ವರ್ಷಕ್ಕೆ ಒಂದ್ಸತಿ ಬಂದು ಹೋಗೋರು. ಅವ್ರ ಮುಖ ಕೆಲವರಿಗೆ ಪರಿಚಯ ಇಲ್ಲ. ಅವ್ರು ತಿಲಕ್ ಇಟ್ಕೊಂಡ್ರೆ ತಿಲಕ್ ಅಳಿಸ್ಕೊಂತಾರೆ. ನಾವು ಈಗ ರಾಘಣ್ಣ ಗೆಲ್ಸಿ ತಿಲಕ ಹೇಗೆ ಇಡೋದನ್ನು ತೋರಿಸ್ಕೊಡ್ತೀವಿ. ನಾವು ಗೀಸಾಡಿ ರಾಘಣ್ಣನ 2-3 ಲಕ್ಷಕ್ಕಿಂತ ಅಧಿಕ ಮತದಲ್ಲಿ ಗೆಲ್ಲಿಸ್ತೀವಿ. ನಾವು ಪಕ್ಕನಿಗೆ ಗೆಲ್ಲಿಸ್ತೀವಿ. ಮತ್ತೊಬ್ಬರಿಗೆ ನಮ್ಮ ವಿರುದ್ಧ ನಿಂತಿದ್ದಾರೆ ನಮ್ಮವರೇ. ಅವ್ರು ಎಷ್ಟಾಗಿ ನಮ್ಮ 11 ಪ್ಲೇಯರ್ ಅಲ್ಲಿ 12ನೇ ಪ್ಲೇಯರ್ ಅಂತ ಅಷ್ಟೇ. ಈಗ ಈಶ್ವರಪ್ಪನವರು ಪಕ್ಷೇತರವಾಗಿ ನಿಂತಿರುವಂತ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ಅವರು ಕೂಡ ದೇಶಕ್ಕೆ ಮೋದಿ ಅಂತ ಹೇಳ್ತಿದ್ದಾರೆ. ದೇಶಕ್ಕೆ ಮೋದಿ,
ಶಿವಮೊಗ್ಗಕ್ಕೆ ಅಥವಾ ರಾಜ್ಯಕ್ಕೆ ಹಿಂದುತ್ವವಾದಿ ಅಂತ ಹಿಡ್ಕೊಂಡು ಸ್ಲೋಗನ್ ಹಿಡ್ಕೊಂಡು ಒಬ್ಬ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಟ್ಟು ಅವ್ರು ವಿರೋಧ ಮಾಡೋಕ್ಕಿಂತ ಮುಂಚೆ 15 ದಿನ ಮುಂಚೆ ಇದೇ ರಾಘಣ್ಣಂಗೆ ಬಹುಮತದಿಂದ ಗೆಲ್ಸ್ಬೇಕಂತ ಹೇಳಿದ್ದಾರೆ. ಅದು 15 ದಿನ ಮಗನ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ನಾನು ಪಕ್ಷದಲ್ಲಿ ನಿಲ್ತೀನಿ ಅಂತ ಹೇಳಿದ್ರೆ ಇದು ಫ್ಯಾಮಿಲಿ ಇದು ರಾಜಕೀಯನ ಅಥವಾ ದೇಶದ ನಾಯಕನ ಪ್ರತಿನಿಧಿಸುವ ರಾಜಕೀಯನ? ನಮ್ಮ ನಾಯಕ ಬೇಕು. ನಮ್ಮ ಮೋದಿ ಸದೃಢವಾಗಿದ್ದಾರೆ, ಬಲಿಷ್ಠ ಭಾರತ, ಬಲಿಷ್ಠ. ಈಶ್ವರಪ್ಪನವರ ಆರೋಪಗಳು ಕೇಳಿದಿರ ನೀವು? ಕೇಳಿದ್ದೀನಿ ನಾನು. ಅವ್ರ ಆರೋಪಗಳ ಬಗ್ಗೆ ಏನ್ ಹೇಳ್ತೀರಾ? ಸರ್ ಒಂದ್ ಮನೆ ಅಂದಾಗ ಒಂದ್ ಮನೆ ಅಂದಾಗ ಒಂದು ಆಗ ಹೋಗೋ ಮಾತು ಬರುತ್ತೆ, ಅದಕ್ಕೆಲ್ಲ ತಲೆ ಕಳ್ಸ್ಕೊಳ್ಳಲ್ಲ. ನಮ್ಮವರೇ ಅವರು ನಾಳೆ ಬದಲಾಗಿ ನಮ್ಮಿಂದ ಬರ್ತಾರೆ ಸರ್. ಅವರು ಈಶ್ವರಪ್ಪ ಕೂಡ ನಿಮ್ಮವ್ರೆ? ಅವ್ರು ನಮ್ಮವರೇ ಬರ್ತಾರೆ ಅವರು. ಸರ್ ಇಲ್ಲಿ ನೋಡಿ, ಈಶ್ವರಪ್ಪ ಅಂತ ಯಾರಿದ್ದಾರೆ ಬಿಜೆಪಿ ಹುಡುಗರು ಬಿಟ್ಟು ಅವ್ರು ಯಾರು ಮೋದಿ ನೋಡ್ಕೊಂಡು ಈಶ್ವರಪ್ಪನಿಗೆ ಓಟ್ ಹಾಕೋದಿಲ್ಲ, ಎಲ್ಲರೂ ಬಿಜೆಪಿಗೆ ಹಾಕೋದು. ಇಲ್ಲಿ ನೋಡಿ, ನಾವೀಗ ಮೈತ್ರಿ ಮಾಡ್ಕೊಂಡಿದೀವಿ JDS ಹಾಗೂ ನಮ್ಮ ಬಿಜೆಪಿ ಅವ್ರ ಹತ್ರ. ಈಗ ಅವರು ಕೂಡ ಮೋದಿ ಸ್ಲೋಗನ್ ತಗೊಂಡಿದಾರಲ್ಲ, ಮೋದಿ ನಮಗೆ ಮೋದಿ ಅಂದ್ರೆ ಇಷ್ಟ ಅಂತ ಹೇಳ್ತಾರಲ್ಲ. ನಮ್ಮಲ್ಲಿ ನರೇಂದ್ರ ಮೋದಿ ಅಂತ ಬಿಜೆಪಿ ಮಾತ್ರ ಅಪ್ಪ, ಊರಾಗಿದ್ದವರಿಗೆಲ್ಲ ಅಪ್ಪ ಅಲ್ಲ. ಇದರಿಂದ ಏನಾದ್ರು ಸ್ವಲ್ಪ ಚೇಂಜಸ್ ಆಗ್ಬೋದಾ? ಮತಗಳಲ್ಲಿ ಡಿವೈಡ್ ಆಗ್ಬೋದಲ್ಲ ಸರ್? ಏನೂ ಆಗಲ್ಲ ಸರ್. ನಾನು ಬರ್ಕೊಡ್ತೀನಿ. 35,000 ಮತಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಸರ್. ಅವರು 35,000 ಮತಕ್ಕಿಂತ ಕಮ್ಮಿನೇ ಇರ್ತಾರದು, ಜಾಸ್ತಿ ಹೋಗೋದಿಲ್ಲ ಸರ್. ಅಷ್ಟೇ. ಎಷ್ಟು ತಗೊಳ್ಬೋದು ಅವರದು? ಹೇಗೆ ಹೇಳ್ತೀರಿ 25,000? ಯಾವ ಒಂದು ಅಂದಾಜ್ ಮೇಲೆ ಬಾಂಬನ್ನು ಹಾರಿಸಿದ್ದು ಮೆರವಣಿಗೆ ಅಂದ್ರೆ ಅದು ಇವತ್ತು ಅವ್ರದ್ದು ಪಕ್ಷದ ಚೇಂಜ್ ಆಗಿರೋದು. ಪಕ್ಷದ ಚೇಂಜ್ ಆಗಿದ್ದು ಏನು ಮಾಡೋಕ್ಕಾಗಲ್ಲ, ಅದು ಜನಗಳಿಗೆ ಅಷ್ಟು ಗೊತ್ತಾಗಲ್ಲ. ಆದ್ರಿಂದ 25,000 ಇಡಿಗೆ ಬರ್ತಾರೆ ಅವರು. 25,000 ಅಷ್ಟೇ. ಕುಟುಂಬ ರಾಜಕಾರಣ ಅಂತಾರಲ್ಲ, ಟಿಕೆಟ್ ಯಾರಿಗೋಸ್ಕರ ಓಡಾಡ್ತಿರೋದು ಅವರು? ಸ್ವಂತ ಮಗನಿಗೋಸ್ಕರ ತಾನೆ, ಕಾರ್ಯಕರ್ತರಿಗೋಸ್ಕರ ಟಿಕೆಟ್ ಬೇಕಂತ ಓಡಾಡ್ತಿದ್ರು ಅವರು, ಬೇರೆಯವ್ರಿಗೆ ಓಡಾಡ್ತಿಲ್ಲ ಅವರು. ಸ್ವಂತ ಕುಟುಂಬಕ್ಕೋಸ್ಕರ ಮಗನಿಗೋಸ್ಕರ ಟಿಕೆಟ್ ಸಿಕ್ಕಿಲ್ಲ ಅಂತ ಓಡಾಡ್ತಿರೋದು ಅವರು, ಬೇರೆ ಕಾರ್ಯಕರ್ತರಿಗೆ ಓಡಾಡ್ತಿದ್ದಾರೆ ಅವರು. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ತಿದಾರಲ್ಲ ಅವರು. ಈಗ ಈಶ್ವರಪ್ಪನವ್ರು ನೀವೆಲ್ಲ ಮತ್ತೆ ಬರೋದಾದ್ರೆ ವೆಲ್ಕಮ್ ಮಾಡ್ಕೋತೀರಾ? ಓಕೆ, ಸೈಡ್ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ ಜೀಪ್ ನಲ್ಲಿ, ಎಲ್ಲರೂ ಕೂಡ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ JDS ತಂಡ ಇದೆ, ಒಂದ್ ಕಡೆ